ಅದು ತುಂಬ ಗ್ರೇಟ್ ಅನಿಸುತ್ತೆ ಮೇಡಮ್. ಅದು ಯಾಕಂದರೆ ಇವಾಗ ಸಾರು ಸಿನಿಮಾನ ತೆಗೆದ್ಬಿಟ್ರು. ಇಂಡೈರೆಕ್ಟ್ಲಿ ಅದರಲ್ಲಿ ನನಗೆ ಒಂದು ದೊಡ್ಡ ಲೈಫ್ ಕಟ್ಕೊಟ್ಬಿಟ್ರು ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್. ಇವಾಗ ಯಾರೋ ಅನ್ಕೋಬೋದು ನಾನು ಸಾರ್ ಜೊತೆನೇ ಇರ್ತೀನಿ, ಅದು ಮಾಡಿ ಗ್ರ್ಯಾಟಿಟ್ಯೂಡ್ಗೆ ಜೊತೆಗೆ ಇರಬೇಕು. ಸಾರ್ಗೆ ಅದು ತುಂಬ ಟೋಟಲಿ ಇಷ್ಟ ಆಗಲ್ಲ. ಫೇಕಾಗಿ ಹೋಗಿ ಸೆಲ್ಯೂಟ್ ಹೊಡೆಯೋದು, ಫೇಕಾಗಿ ಹೋಗಿ ಕಾಲಲ್ಲಿ ಬೀಳೋದು, ಫೇಕಾಗಿ ಏನೋ ಮಾಡೋದು ಅವ್ರಿಗೆ ಇಷ್ಟನೇ ಆಗಲ್ಲ. ಅವ್ರಿಗೆ ಯಾವಾಗಾದರೂ ಅವರೇ ಫೋನ್ ಮಾಡ್ತಾರೆ, 1 hour ಮಾತಾಡ್ತೀವಿ. ನಾನು ಫೋನ್ ಮಾಡ್ತೀನಿ, ಏನಂತ ಹೋಗ್ತೀರಾ ಸರ್? ನೀವು ಸಾರ್ ಅಂತಲೇ ಕರಿತೀನಿ, ಸಾರ್ ಅಂತಲೇ ಕರಿತೀನಿ ಮೇಡಮ್. ಯಾವಾಗಲೂ ಅಷ್ಟೇ, ಒಂದು ಡಿಸ್ಟೆನ್ಸಲ್ಲಿದ್ದಾಗ ಆ ಒಂದು ಪ್ರೀತಿ ಬಾಂಧವ ಒಂದು ಬಾಂಡಿಂಗ್ ತುಂಬ ಟೈಟಾಗಿರುತ್ತೆ. ನಾವು ಓವರಾಗಿ ಹತ್ರ ಹೋಗಿ ಮಾಡಿದಾಗ ಮೊನ್ನೆ ಕೂಡ ಒಬ್ರು ಹೇಳಿದ್ರು, ಈ ಥರ ಜೊತೆಗಿದ್ರು ಈ ಥರ ಅಂತ ಹೇಳ್ಬಿಟ್ಟು. ಆ ಥರ ಲಿಸ್ಟಲ್ಲಿ ನಾವು ಬರೋದು ಇಷ್ಟನೇ ಇಲ್ಲ ನನಗೆ. ಏನಾದರೂ ಅಂದ್ಕೊಳ್ಳಿ, ಅವ್ರಿಗೆ ಏನಾದರೂ ಅಂದರೆ ಫಸ್ಟು ಅಲ್ಲಿ ನಾವೇ ಇರಬೇಕು ಮುಂದೆ, ಅದಂತೂ ಕನ್ಫರ್ಮು, ಅದರಲ್ಲಿ ಎಣ್ಣೆ ಮಾತಿಲ್ಲ. ಅದು ಬಿಟ್ಟು ನಾವು ಒಂದು ಸ್ವಲ್ಪ ಡಿಸ್ಟೆನ್ಸಲ್ಲಿದ್ದು ನೋಡಿದಾಗಲೇ ಯಾವಾಗಲೂ ಜೊತೆಗಿದ್ರೆ ಒಂಥರ ಅನಿಸ್ಬಿಡುತ್ತೆ ಅದು. ಮತ್ತು ಸಾರಿಗೆ ಅದು ಇಷ್ಟ ಆಗಲ್ಲ. ಅಂದರೆ ಇವಾಗ ಫಾರ್ಮಾಲಿಟಿ ಜೊತೆಗಿರೋದು ಅದು ಇಷ್ಟನೇ ಪಡಲ್ಲ ಅವರು. ಹೋಗಿ ಕೆಲಸ ನೋಡಿ ಹೋಗಮ್ಮ, ಹೋದರೆ ಫಸ್ಟ್ ಕೇಳೋದು ಏನು ಫ್ರೀಯಾಗಿದೆಯಾ, ಯಾಕೆ ಬ್ಯುಸಿಯಾಗಿಲ್ಲವನ ಇನ್ನು ಅಂತಾರೆ. ಇಲ್ಲ ಸರ್ ಹೋಗ್ತಾಯಿದೆ ಸರ್, ಹೋಗ್ತಾಯಿದ್ದೆ ಸಂತೋಷಪ್ಪ, ಫ್ರೀ ಇದ್ದಾಗ ಬಂದಿದ್ಯಾ ಬಾ ಕೂತ್ಕೋ. ಅಲ್ಲಿ ಕೆಳಗಡೆ ನಮ್ಮದು ಫ್ಲೋರು, ಕೆಳಗಡೆ ಫುಲ್ ಕಿಚನ್ನು ಮತ್ತು ಎಡಿಟಿಂಗ್ ರೂಮ್ ಇದೆ, ಅದು ಹಾಲು, ಇದ್ರಲ್ಲಿ ನಮ್ಮ ಫ್ಲೋರು. ಅಲ್ಲಿ ಯಾರು ನಮ್ಮನ್ನು ಕೇಳೋದಿಲ್ಲ, ದೇವ್ರ ಮನೆ ಇರುತ್ತೆ. ಊಟ ಬೇಕಂದರೆ ಊಟ ಕಿಚನ್ಗೆ ಹಾಕ್ಕೊಂಡು ತಿನ್ಕೊಬೋದು. ಫಸ್ಟ್ ಅದು ಊಟ ಮೇಡಮ್ ಬರ್ತಾರೆ, ಊಟ ಮಾಡಿದ್ರ ಅಂತಾರೆ. ಫಸ್ಟ್ ಅವ್ರು ಬಂದಿದ್ದ ತಕ್ಷಣ ಸರ್ ಊಟ ಮಾಡಿದ್ರ, ಒಂದು ಊಟ ಮೇಡಮ್ ಆಯಿತು ಮೇಡಮ್ ಅಂದರೆ ಓಕೆ. ಇಲ್ಲಾಂದ್ರೆ ಅವರು ತೊಗೊಂಡು ಕೊಟ್ಬಿಡ್ತಾರೆ. ಫಸ್ಟು ನಮ್ಮ ತೊಟ್ಟೆಲಿ ಪೀಸ್ ನೋಡ್ತಾರೆ, ಏನಕ್ಕೆ ಪೀಸ್ ಹಾಕಿಲ್ವಾ ಅಂತ ಹೇಳ್ಬಿಟ್ಟು ಚಿಕನ್ ತೊಗೊಂಡು ಬಡಿಸ್ತಾ ಇರ್ತಾರೆ ಅವರು. ಫಸ್ಟ್ ಊಟ ಮುಗಿಯುತ್ತೆ, ಆಮೇಲೆ ಎಲ್ಲ ಟಾಕ್ ಹೋಗುತ್ತೆ. ಅದಾದಮೇಲೆ ನಮ್ಮದು ತೊಗೊಂಡ್ಬಿಡ್ತಾರೆ. ನಾವು ಅವ್ರು ಕೂತ್ಕೊಂಡು ಸಂಭಾಷಣೆ ನಡೀತಾ ಇರುತ್ತೆ. ಡೈರೆಕ್ಟಾಗಿ ಹೋದರೆ ಎಷ್ಟು ಬಾಂಡಿಂಗ್ ಆ ಥರ. ಫೋನಲ್ಲಿ ಅಷ್ಟೇ ತುಂಬ ವಿಷಯ ಶೇರ್ ಮಾಡ್ಕೊತಾ ಇರ್ತೀವಿ. ಸರ್ ಇಲ್ಲಿ ಹಿಂಗಾಯ್ತು ಸರ್, ಅಲ್ಲಿ ಹಂಗಾಯ್ತು ಸರ್ ಅಂತ ನಾನು ನೆಗಿತಾ ಇರ್ತೀನಿ, ಅವ್ರು ಫೋನ್ ಮಾಡಿ ಅವ್ರು ನೆಗಿತಾ ಇರ್ತಾರೆ. ಅದು ತುಂಬ ಜನ ಹೇಳಿದ್ದಾರೆ ನನಗೆ, ಸರ್ ನಿಮ್ಮದು ತುಂಬ ಕ್ಲೋಸ್ ಆಗಿದ್ದಾರೆ ಅಂತ. ಅಂದರೆ ಇವಾಗ ನಮ್ಗೆ ಎಕ್ಸ್ಪೆಕ್ಟೇಷನ್ ಇಲ್ಲ ಮೇಡಮ್ ಸಾರ್ ಹತ್ರ, ನಾಳೆ ಅದು ಮಾಡ್ತಾರೆ ಇದು ಮಾಡ್ತಾರಿಲ್ಲ. ಇವಾಗ ಮಾಡಿರೋದಕ್ಕೆ ನಾವು ಋಣ ತೀರ್ಸೋಕ್ಕಾಗಲ್ಲ.